Divine Grace Igniter. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನಿಮಗೆ ತಿಳಿದಿದೆಯೇ ದೇವರು ಹೇಗೆ ತಮ್ಮ ಜನರನ್ನು ರಕ್ಷಿಸಿದರು ಎಂದು? ಈ ಕಥೆಯನ್ನು ಕೇಳಿ. ನದಿಯಲ್ಲಿ ದೊರೆತ ಪುಟ್ಟಿಯೊಂದಿಗೆ ದೇವರ 10 ಕಟ್ಟಳೆಗಳವರೆಗೂ ನಡೆದ ಸಂಗತಿ ಇಲ್ಲಿದೆ. ಬಹಳ ವರ್ಷಗಳ ಹಿಂದೆ ದೇವರು ವಿಶೇಷ ವ್ಯಕ್ತಿಗಳನ್ನು ವಿಶೇಷ ಕೆಲಸಕ್ಕಾಗಿ ಆಯ್ಕೆ ಮಾಡಿದರು. ಇವರು ಇಸ್ರಾಯೇಲರೆಂದು ಕರೆಯಲಾಗುತ್ತಿತ್ತು. ಆದರೆ ಇವರು ಈಜಿಪ್ಟಿನಲ್ಲಿ ಸೇವಕರ ಕೆಲಸವನ್ನು ಮಾಡುತ್ತಿದ್ದರು. ಬಹಳ ಕಷ್ಟಕರವಾದ ಕೆಲಸಗಳನ್ನು ಮಾಡುತ್ತಿದ್ದರು. ಈಜಿಪ್ಟ್ನ ರಾಜ ಬಹಳ ಕ್ರೂರವಾಗಿ ಜನರನ್ನು ನಡೆಸಿಕೊಳ್ಳುತ್ತಿದ್ದನು. ಹಗಲು ರಾತ್ರಿ ಎನ್ನದೆ ಭಾರವಾದ ವಸ್ತುಗಳನ್ನು ಸಾಗಿಸುತ್ತಾ ತನ್ನ ರಾಜ್ಯ ನಿರ್ಮಾಣಕ್ಕೆ ಅವರನ್ನು ಬಳಸಿಕೊಳ್ಳುತ್ತಿದ್ದನು. ಈ ಕ್ರೂರ ರಾಜನು ಈ ಸಂದರ್ಭದಲ್ಲಿ ಯಾವುದೇ ಗಂಡು ಮಗು ಜನಿಸಿದರೂ ಆತ ಆ ಗಂಡು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದನು. ಇದರಿಂದ ಭಯಗ್ರಾಂತರಾದ ಇಸ್ರಾಯೇಲರು ದೇವರ ಬಳಿ ತಮ್ಮ ಅಳಲನ್ನು ಹೇಳಿಕೊಳ್ಳುತ್ತಾ ಪ್ರಾರ್ಥಿಸುತ್ತಿದ್ದರು. ಈ ಸಂದರ್ಭದಲ್ಲಿ ದೇವರು ಅವರ ಮೊರೆಯನ್ನು ಕೇಳಿದರು. ಈ ಕರಾಳ ಕಷ್ಟದ ಮಧ್ಯದಲ್ಲಿ ಒಬ್ಬ ಇಸ್ರಾಯೇಲನಿಗೆ ಒಂದು ಗಂಡು ಮಗು ಜನಿಸಿತು. ಹಲವು ದಿನಗಳ ಕಾಲ ಆ ತಾಯಿ ಮಗುವನ್ನು ಬಚ್ಚಿಟ್ಟಿದ್ದಳು. ಆದರೆ ಅದು ದೀರ್ಘಕಾಲದವರೆಗೆ ಬಚ್ಚಿಡಲು ಸಾಧ್ಯವಿರಲಿಲ್ಲ. ಅದಕ್ಕೆ ಆ ತಾಯಿ ಒಂದು ಪುಟ್ಟ ಬುಟ್ಟಿಯನ್ನು ತಯಾರಿಸಿ ಮಗುವನ್ನು ಅದರಲ್ಲಿಟ್ಟು ನದಿಯಲ್ಲಿ ಹರಿಯಬಿಟ್ಟಳು. ಆ ಮಗುವಿನ ಪುಟ್ಟ ತಂಗಿ ಮಿರಿಯಂ ಬಚ್ಚಿಟ್ಟುಕೊಂಡು ಆ ಬುಟ್ಟಿಯನ್ನು ಯಾರು ತೆಗೆದುಕೊಳ್ಳಬಹುದೆಂದು ಬಹಳ ಕುತೂಹಲದಿಂದ ಗಮನಿಸುತ್ತಿದ್ದಳು. ಸ್ವಲ್ಪ ಸಮಯದಲ್ಲೇ ಈಜಿಪ್ಟ್ ರಾಜನ ಮಗಳು ಆ ಬುಟ್ಟಿಯನ್ನು ಗಮನಿಸಿದಳು. ಆಗ ಆಕೆ ಬುಟ್ಟಿಯನ್ನು ತೆರೆದಾಗ ಮಗು ಅಳುತ್ತಿರುವುದನ್ನು ಕಂಡಳು. ನಂತರ ಆ ಮಗುವನ್ನು ತೆಗೆದುಕೊಂಡ ಆಕೆಯ ಮನ ಮಿಡಿಯಿತು. ಇದು ಇಬ್ರುಗಳ ಮಗು ಎಂದು ಆಕೆ ಹೇಳಿದಳು. ಆಗ ಅಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆ ಮಗುವಿನ ಅಕ್ಕ ಅಲ್ಲಿಗೆ ಬಂದು, ಈ ಮಗುವನ್ನು ನೋಡಿಕೊಳ್ಳಲು ಒಂದು ಹೆಂಗಸಿನ ಅಗತ್ಯವಿದ್ದರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಲು ಆಕೆ ಒಪ್ಪುತ್ತಾಳೆ. ಆಗ ಆ ಮಗುವಿನ ಸ್ವಂತ ತಾಯಿಯೇ ಆ ಮಗುವಿನ ಆರೈಕೆಯನ್ನು ಮಾಡುತ್ತಾರೆ. ಆ ಮಗುವಿಗೆ ಮೋಸೆಸ್ ಎಂದು ಹೆಸರಿಡಲಾಗುತ್ತದೆ. ಮೋಸೆಸ್ ಎಂದರೆ ನೀರಿನಿಂದ ಬಂದವನು ಎಂದರ್ಥ. ಈಜಿಪ್ಟ್ ರಾಜನ ಮನೆಯಲ್ಲೇ ಮೋಸೆಸ್ ಬೆಳೆದು ದೊಡ್ಡವನಾದನು. ಹಣ, ಆಸ್ತಿ ಎಲ್ಲವೂ ಇತ್ತು. ಆದರೆ ದೇವರ ಆಯ್ಕೆಯ ಜನರನ್ನು ಆತ ಮರೆತಿರಲಿಲ್ಲ. ಆ ಜನರನ್ನು ನೋಡಿ ಮರುಕಪಡುತ್ತಿದ್ದನು. ಒಂದು ದಿನ ಈಜಿಪ್ಟಿಯನ್ನರು ಇಸ್ರಾಯೇಲರ ಜನರನ್ನು ಒಡೆಯುತ್ತಿರುವುದನ್ನು ಕಂಡ ಮೋಸೆಸ್ ಕೋಪದಲ್ಲಿ ಈಜಿಪ್ಟ್ನ ಆ ವ್ಯಕ್ತಿಯನ್ನು ಹೊಡೆದುರುಳಿಸಿದನು. ಆತ ಅಲ್ಲಿಯೇ ತೀರಿ ಹೋದನು. ಇದನ್ನು ತಿಳಿದ ರಾಜನನ್ನು ಕೊಲ್ಲುತ್ತಾನೆಂದು ಮೋಸೆಸ್ ಅಲ್ಲಿಂದ ಓಡಿ ಈಜಿಪ್ಟಿನಿಂದ ಹೊರನಡೆದನು. ನಂತರ ಮೋಸೆಸ್ ಮದುವೆಯಾಗಿ ಮಕ್ಕಳೊಂದಿಗೆ ಸುಖ ಜೀವನವನ್ನು ನಡೆಸುತ್ತಿರುತ್ತಾನೆ. ಮತ್ತು ಈತ ಒಬ್ಬ ಕುರಿಗಾಯಿಯಾಗಿ ಕುರಿಯನ್ನು ಕಾಯುತ್ತ ತನ್ನ ಜೀವನವನ್ನು ನಡೆಸುತ್ತಿರುತ್ತಾನೆ. ಹೀಗಿರುವಾಗ ಮೋಸೆಸ್ ತನ್ನ ಕುರಿಗಳನ್ನು ಕಾಯಲು ಬೆಟ್ಟದ ಕಡೆಗೆ ನಡೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಪೊದೆಯ ಬಳಿ ಬೆಂಕಿಯೊಂದು ಕಾಣಿಸಿಕೊಳ್ಳುತ್ತದೆ. ಆತ ಆ ಬೆಂಕಿಯ ಹತ್ತಿರ ಬರುತ್ತಾನೆ. ಆ ಬೆಂಕಿಯು ಸುಡುತ್ತಿರುವುದಿಲ್ಲ. ಆತ ಮತ್ತಷ್ಟು ಹತ್ತಿರ ಹೋಗಿ ಅದನ್ನು ಗಮನಿಸಿದಾಗ ಆತನಿಗೆ ಒಂದು ಧ್ವನಿ ಕೇಳಿಸುತ್ತದೆ. ಮೋಸೆಸ್, ಮೋಸೆಸ್, ಇಲ್ಲಿ ಹತ್ತಿರ ಬರಬೇಡ. ನಿನ್ನ ಪಾದರಕ್ಷೆಗಳನ್ನು ತೆಗೆದು ಬಾ. ಇದು ಪವಿತ್ರವಾದ ಸ್ಥಳ ಎನ್ನಲು ಮೋಸೆಸ್ ಹೆದರಿ ದೇವರನ್ನು ನೋಡಲು ಭಯಗೊಳ್ಳುತ್ತಾನೆ. ಆಗ ದೇವರು ಹೇಳುತ್ತಾರೆ, ಈಜಿಪ್ಟ್ನಲ್ಲಿ ನನ್ನ ಜನ ಕಷ್ಟಪಡುತ್ತಿದ್ದಾರೆ. ನಾನು ನಿನ್ನನ್ನು ಈಜಿಪ್ಟಿಗೆ ಕಳುಹಿಸಿದ ಕಾರಣವೇ ಅದಾಗಿದೆ. ನನ್ನ ಜನರನ್ನು ರಕ್ಷಿಸಲೆಂದೇ ನಿನ್ನನ್ನು ಈ ಭೂಮಿಗೆ ತಂದದ್ದು ಎಂದು ಹೇಳಲು
ಮೋಸೆಸ್, ನಾನು ಜನರನ್ನು ರಕ್ಷಿಸಲು ಹೇಗೆ ಸಾಧ್ಯ ಎಂದು ಕೇಳಲು ದೇವರು ಈ ರೀತಿಯಾಗಿ ಉತ್ತರಿಸುತ್ತಾರೆ, ನೀನೇ ಈಜಿಪ್ಟಿನಲ್ಲಿ ಬಳಲುತ್ತಿರುವ ಜನರನ್ನು ಕಾಪಾಡಬೇಕಿದೆ ಎಂದು ಹೇಳಲು, ನನ್ನಿಂದ ಅದು ಸಾಧ್ಯವಿಲ್ಲ, ನೀವು ಬೇರೆ ಯಾರನ್ನಾದರೂ ಅದಕ್ಕೆ ನೇಮಿಸಿ ಎಂಬ ಉತ್ತರವನ್ನು ಕೊಡುತ್ತಾರೆ. ಏಕೆಂದರೆ ಆ ಜನರು ನನ್ನನ್ನು ನಂಬುವುದಿಲ್ಲ, ನೀವು ಬೇರೆಯವರನ್ನು ಅದಕ್ಕೆ ಕಳಿಸಿಕೊಡಿ ಎನ್ನಲು ದೇವರು ಬಹಳ ಶಾಂತವಾಗಿ ಹೇಳುತ್ತಾರೆ, ನಾನು ನಿನ್ನೊಂದಿಗಿದ್ದೇನೆ. ನಿನ್ನ ಕೈಯಲ್ಲಿರುವುದು ಏನು ಎಂದು ಕೇಳಲು ಮೋಸೆಸ್, ನಾನು ಹಿಡಿದಿರುವುದು ಒಂದು ಕೋಲು ಎಂದು ಹೇಳಲು ಅದನ್ನು ಕೆಳಗೆ ಹಾಕಲು ಹೇಳುತ್ತಾರೆ. ಆ ತಕ್ಷಣವೇ ಆ ಕೋಲು ಹಾವಾಗಿ ಪರಿವರ್ತಿತವಾಗುತ್ತದೆ. ಇದನ್ನು ನೋಡಿ ಗಾಬರಿಗೊಂಡ ಮೋಸೆಸ್ ಹಿಂದೆ ಸರಿಯುತ್ತಾನೆ. ಆದರೆ ದೇವರು ಆ ಹಾವನ್ನು ಹಿಡಿಯಲು ಇಳಿದಾಗ ಮತ್ತೆ ಅದು ಕೋಲಾಗಿ ಮಾರ್ಪಡುತ್ತದೆ. ಅಷ್ಟೇ ಅಲ್ಲದೆ ದೇವರು ಆತನ ಕೈಯನ್ನು ತನ್ನ ಅಂಗಿಯೊಳಗೆ ಇಟ್ಟುಕೊಳ್ಳಲು ಹೇಳುತ್ತಾರೆ. ಆಗ ಆ ಕೈ ಪೂರ್ತಿಯಾಗಿ ಬಿಳಿ ವರ್ಣಕ್ಕೆ ತಿರುಗಿಕೊಳ್ಳುತ್ತದೆ. ಇದನ್ನು ನೋಡಿದ ಕ್ಷಣ ಮೋಸೆಸ್ರವರು ಬಹಳ ಭಯಭೀತರಾಗುತ್ತಾರೆ. ದೇವರು ಮತ್ತೆ ಅವರ ಕೈಯನ್ನು ಅಂಗಿಯೊಳಗೆ ಇಡಲು ಹೇಳಿದಾಗ ಅದು ಪುನಃ ಮರಳಿ ಕೈಯಾಗಿ ಪರಿವರ್ತಿತವಾಗುತ್ತದೆ. ಈ ಕೋಲು ಮತ್ತು ಈ ಕೈಯಲ್ಲಿ ಆದಂತಹ ಅನುಭವದಿಂದ ದೇವರು ಹೇಳುತ್ತಾರೆ, ನಿನ್ನೊಂದಿಗೆ ನಾನಿದ್ದೇನೆ. ಅಷ್ಟೇ ಅಲ್ಲದೆ ನಿನ್ನ ತಮ್ಮನಾದ ಆರೋನನು ಕೂಡ ನಿನ್ನ ಬಳಿಯಲ್ಲಿ ಇದ್ದು ನನಗೆ ಸಹಾಯಕನಾಗುತ್ತಾನೆ ಎಂಬ ದಿವ್ಯವಾಣಿಯನ್ನು ದೇವರು ಮೋಸೆಸರಿಗೆ ನೀಡುತ್ತಾರೆ. ನಂತರ ಮೋಸೆಸ್ ಹಾಗೂ ಆರೋನ್ ಇಬ್ಬರೂ ಕೂಡ ಈಜಿಪ್ಟ್ ಪ್ರಾಂತ್ಯದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ತನ್ನ ತಮ್ಮನನ್ನು ಕರೆದುಕೊಂಡು ಈಜಿಪ್ಟಿಗೆ ಪ್ರಯಾಣ ಬೆಳೆಸಿದರು. ಈಜಿಪ್ಟ್ ರಾಜನ ಮುಂದೆ ಬಂದು ಮೋಸೆಸ್ ಹಾಗೂ ಆರನ್ ಬಹಳ ವಾದ ಮಾಡಿದರು. ನಮ್ಮ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಿ, ಇದು ದೇವರ ಅಪ್ಪಣೆ ಎಂದು ಕೇಳಿಕೊಂಡರು. ಆದರೆ ಈ ಯಾವುದೇ ಮಾತಿಗೂ ರಾಜ, ನಾನು ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಜನರನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ಬಹಳ ಕೋಪವಾಗಿ ಮಾತನಾಡುತ್ತಾರೆ. ಯಾವ ದೇವರನ್ನು ನಾನೇಕೆ ನಂಬಬೇಕು? ಯಾವ ದೇವರು ನಿಮಗೆ ಈ ಆಜ್ಞೆಯನ್ನು ಮಾಡಿರುವುದು? ಅದನ್ನು ನಾನೇಕೆ ಅನುಸರಿಸಬೇಕು? ನಾನು ಯಾರನ್ನೂ ಬಿಡುಗಡೆ ಮಾಡುವುದಿಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ಉತ್ತರವನ್ನು ಆ ರಾಜ ನೀಡುತ್ತಾನೆ. ಈಗ ದೇವರ ಆಜ್ಞೆ ಮತ್ತು ಶಕ್ತಿ ಹಾಗೂ ಈಜಿಪ್ಟ್ ರಾಜನ ನಡುವೆ ಯುದ್ಧವು ಆರಂಭವಾಗುತ್ತದೆ. ಮೋಸೆಸ್ ತನ್ನ ಕೋಲನ್ನು ಹಿಡಿದು ನೈಲ್ ನದಿಯನ್ನು ಕೆಂಪು ರಕ್ತದ ಬಣ್ಣಕ್ಕೆ ಪರಿವರ್ತಿಸುತ್ತಾರೆ. ಆ ನೀರನ್ನು ಯಾರೂ ಸಹ ಕುಡಿಯುವಂತಿರುವುದಿಲ್ಲ. ಆ ನೀರಿನ ಮೀನುಗಳೆಲ್ಲವೂ ಸತ್ತು ಹೋಗುತ್ತದೆ. ಆದರೂ ಕೂಡ ರಾಜ ಯಾವುದೇ ರೀತಿಯಾಗಿ ತನ್ನ ನಿರ್ಧಾರವನ್ನು ಹಿಂಪಡೆಯುವುದಿಲ್ಲ, ಮತ್ತಷ್ಟು ಕೋಪಗೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಈಜಿಪ್ಟ್ ರಾಜ್ಯದಾದ್ಯಂತ ಕಪ್ಪೆಗಳ ಹಾವಳಿ ಪ್ರಾರಂಭವಾಗುತ್ತದೆ. ಸಾವಿರಾರು ಕಪ್ಪೆಗಳು ಇಡೀ ಊರನ್ನು ಆವರಿಸಿ ಬಹಳ ತೊಂದರೆ ಕೊಡುತ್ತಿರುತ್ತವೆ. ಕಪ್ಪೆಗಳು ರಾಜನನ್ನು ಕೂಡ ಹಿಂಸಿಸುತ್ತಿರುತ್ತವೆ. ಅವನ ಮೇಲೇರಿ ಅವನಿಗೆ ಹಿಂಸೆ ಕೊಟ್ಟರೂ ಕೂಡ ರಾಜನು ಯಾವುದೇ ಕಾರಣಕ್ಕೂ ಅಲ್ಲಿನ ಜನರನ್ನು ಬಿಡುಗಡೆ ಮಾಡುವುದಿಲ್ಲ. ಅದಷ್ಟೇ ಅಲ್ಲದೆ ಮೋಸೆಸ್ರವರು ಲಕ್ಷಾಂತರ ಹೇನುಗಳನ್ನು ಈಜಿಪ್ಟಿನಾದ್ಯಂತ ಪ್ರಸರಿಸುತ್ತಾರೆ. ಯಾವುದೇ ಮಾಂತ್ರಿಕರು ಕೂಡ ಅದನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಆದರೂ ಕೂಡ ಈಜಿಪ್ಟ್ನ ರಾಜ ಇಸ್ರಾಯೇಲ್ ಜನರ ಬಿಡುಗಡೆಗೆ ಅಪ್ಪಣೆಯನ್ನು ನೀಡುವುದೇ ಇಲ್ಲ. ಅದಷ್ಟೇ ಅಲ್ಲದೆ ಮೋಸೆಸ್ರವರು ಹಲವಾರು ನೊಣಗಳ ಗುಂಪುಗಳನ್ನು ಇಡೀ ಈಜಿಪ್ಟ್ನಾದ್ಯಂತ ಬಿಡುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ರಾಜ ಊಟ ಮಾಡಲು ಆಗದೇ ಇದ್ದರೂ ಕೂಡ, ಅಲ್ಲಿನ ಜನ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಕೂಡ ಯಾವುದೇ ರೀತಿಯಾಗಿ ತನ್ನ ನಿರ್ಧಾರದಿಂದ ಹಿಂಸರಿಯದೆ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡುವುದೇ ಇಲ್ಲ. ಅದಷ್ಟೇ ಅಲ್ಲದೆ ಆ ಹಳ್ಳಿಯಲ್ಲಿದ್ದ ಜಾನುವಾರುಗಳೆಲ್ಲವೂ ಸತ್ತು ಹೋಗುತ್ತದೆ. ಒಂಟೆ, ಕುದುರೆ, ಹಸು ಇವೆಲ್ಲವೂ ಸತ್ತರೂ ಕೂಡ ಇಸ್ರೇಲ್ನ ಜನರಿಗೆ ಮಾತ್ರ ಯಾವುದೇ ರೀತಿಯ ಆಪತ್ತು ಆಗುವುದಿಲ್ಲ. ಇದನ್ನೆಲ್ಲ ಕಣ್ಣಾರೆ ಕಾಣುತ್ತಿದ್ದ ಈಜಿಪ್ಟಿನ ರಾಜ ಕೊನೆಗೂ ಇಸ್ರೇಲ್ನ ಜನರನ್ನು ಬಿಡುಗಡೆ ಮಾಡಲು ಒಪ್ಪುವುದೇ ಇಲ್ಲ. ಹಲವಾರು ಪ್ರಯತ್ನಗಳು ದೇವರ ಆಜ್ಞೆ, ಅಪ್ಪಣೆ ಮತ್ತು ಈಜಿಪ್ಟ್ನ ರಾಜನ ನಡುವೆ ನಡೆಯುತ್ತಲೇ ಇರುತ್ತದೆ.
ಒಮ್ಮೆ ಮೋಸೆಸ್ರವರು ಬೂದಿಯನ್ನು ಜನರ ಮೇಲೆ ಎರಚಿದಾಗ ಅವರ ಮೈಯೆಲ್ಲ ಬೊಬ್ಬೆಗಳಾಗುತ್ತದೆ. ಬಹಳ ನೋವನ್ನು ಅನುಭವಿಸುತ್ತಾರೆ. ಆಗಲೂ ಕೂಡ ರಾಜ ಇಸ್ರಾಯೇಲ್ನ ಜನರನ್ನು ಬಿಡುಗಡೆ ಮಾಡುವುದಿಲ್ಲ. ಮೋಸೆಸ್ರವರು ಬೆಂಕಿಯ ಮಳೆಯನ್ನು ಸುರಿಸುತ್ತಾರೆ. ಹಲವಾರು ಜನರು ಇದರಿಂದ ಸತ್ತು ಹೋಗುತ್ತಾರೆ. ಮನೆಗಳು ನಾಶವಾಗುತ್ತದೆ. ಆದರೂ ಕೂಡ ಈಜಿಪ್ಟ್ನ ರಾಜ ಇಸ್ರೇಲ್ನ ಜನರನ್ನು ಬಿಡುಗಡೆ ಮಾಡುವುದೇ ಇಲ್ಲ. ಇದೇ ರೀತಿ ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದ ಈಜಿಪ್ಟಿನ ರಾಜನ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದೊದಗುತ್ತದೆ. ಊರಿನ ಜನರೆಲ್ಲ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ಇಸ್ರೇಲ್ನ ಜನರನ್ನು ಮಾತ್ರ ದೇವರು ರಕ್ಷಿಸುತ್ತಿರುತ್ತಾರೆ. ಇಲಿಗಳ ಕಾಟ, ಕಪ್ಪೆಗಳ ಕಾಟ, ಹಲವಾರು ಪ್ರಾಣಿ ಪಕ್ಷಿಗಳ ಜೀವಹಾನಿ, ಇವುಗಳೆಲ್ಲವನ್ನು ನೋಡುವುದರ ಜೊತೆಗೆ 3 ದಿನ ಕತ್ತಲೆಯ ಜೀವನವನ್ನು ನಡೆಸುವ ಪರಿಸ್ಥಿತಿ ಈಜಿಪ್ಟಿನವರಿಗೆ ಬಂದೊದಗುತ್ತದೆ. ಆದರೆ ಇಸ್ರೇಲ್ ಜನರಲ್ಲಿ ಮಾತ್ರ ಬೆಳಕು ಮೂಡಿರುತ್ತದೆ. ಆದರೂ ಕೂಡ ಈಜಿಪ್ಟಿನ ರಾಜ ಹೇಳುವುದೊಂದೇ, ಇಲ್ಲ, ನಾನು ಇಸ್ರೇಲ್ನ ಜನರನ್ನು ಬಿಡುಗಡೆ ಮಾಡುವುದಿಲ್ಲ ಎಂಬುದು. ಇದೇ ರೀತಿಯಾಗಿ ನಡೆಯುತ್ತಿರುವ ಸಂದರ್ಭದಲ್ಲಿ ಮೋಸೆಸ್ರವರು ಕೊನೆಯ ತೀರ್ಪನ್ನು ನೀಡುವ ಸಮಯ ಬಂದಿರುತ್ತದೆ. ಅದೇನೆಂದರೆ, ಈಜಿಪ್ಟಿನ ರಾಜನ ಮಗನ ದುರ್ಮರಣ. ಮೋಸೆಸ್ರವರು ಅವರ ಕೋಟೆಗೆ ಬೇಕಾದಂತಹ ಸೀಮೆ ಎಣ್ಣೆಯನ್ನು ಹಚ್ಚಿದ್ದಾಗ ದೇವದೂತರೇ ಆ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಆಗ ಆ ಈಜಿಪ್ಟಿನ ರಾಜನ ಮಗನು ಅದಕ್ಕೆ ಸಿಲುಕಿ ಸತ್ತು ಹೋಗುತ್ತಾನೆ. ಇದರಿಂದ ತೀವ್ರ ಆಘಾತಕ್ಕೊಳಗಾದ ರಾಜ ಈಜಿಪ್ಟಿನ ಜನರನ್ನು ಬಿಡುಗಡೆ ಮಾಡಲು ಮನಸ್ಸು ಮಾಡುತ್ತಾನೆ. ಕೊನೆಗೆ ರಾಜನ ನಿರ್ಣಯದಂತೆ ಇಸ್ರಾಯೇಲ್ನ ಜನರನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿದ್ದ ಜನರನ್ನು ಬಿಡುಗಡೆ ಮಾಡುತ್ತಾನೆ. ಇಸ್ರೇಲ್ನ ಜನರು ಬಹಳ ಸಂತೋಷದಿಂದ ಈಜಿಪ್ಟನ್ನು ತೊರೆದು ತಮ್ಮ ನಾಡಿಗೆ ಹಿಂತಿರುಗುವಲ್ಲಿ ಬಹಳ ಉತ್ಸಾಹದಿಂದ ನಡೆಯುತ್ತಿರುತ್ತಾರೆ. ಆದರೂ ಕೂಡ ಈಜಿಪ್ಟಿನ ರಾಜ ತನ್ನ ಸೈನಿಕರನ್ನು ಇಸ್ರೇಲ್ನ ಜನರ ಮೇಲೆ ದಾಳಿ ಮಾಡುವ ಸಲುವಾಗಿ ಕಳುಹಿಸಿಕೊಡುತ್ತಾನೆ. ಹೀಗೆ ಜನರು ಮುಂದೆ ಸಾಗುತ್ತಿರುವಾಗ ಮುಂದೆ ಸಮುದ್ರವಿರುತ್ತದೆ, ಹಿಂದೆ ಈಜಿಪ್ಟಿನ ಸೈನಿಕರು ದಾಳಿ ಮಾಡಲು ಬರುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಮೋಸೆಸ್ಸರು ಹೇಳುತ್ತಾರೆ, ದೇವರೇ ನಮಗೆ ದಾರಿ, ಅವರೇ ನಮಗೆ ದಾರಿ ತೋರಿಸುತ್ತಾರೆ ಎಂದು ಹೇಳಿ ತಮ್ಮ ಕೈಯಲ್ಲಿ ಹಿಡಿದಿರುವ ಕೋಲನ್ನು ಹಿಡಿದು ಮೇಲಕ್ಕೆತ್ತು ಪ್ರಾರ್ಥಿಸುತ್ತಾರೆ. ಆಗ ಆ ಸಮುದ್ರ 2 ಭಾಗವಾಗಿ ಇಬ್ಬಾಗವಾಗುತ್ತದೆ. ನೀರಿಲ್ಲದ ಒಣ ಭೂಮಿ ಕಾಣಿಸುತ್ತದೆ. ಆ ಮಾರ್ಗದ ಮೂಲಕ ಇಸ್ರೇಲಿನ ಜನರು ಕ್ಷೇಮವಾಗಿ ತಮ್ಮ ನಾಡನ್ನು ತಲುಪುತ್ತಾರೆ. ಹಿಂದೆ ಬಂದ ಈಜಿಪ್ಟಿನ ಸೈನಿಕರು ಆ ನೀರಿನಲ್ಲಿ ಮುಳುಗಿ ಸತ್ತು ಹೋಗುತ್ತಾರೆ. ಇದೆಲ್ಲವೂ ದೈವ ಪ್ರೇರಣೆಯಾಗಿರುತ್ತದೆ. ಇಸ್ರಾಯೇಲ್ನ ಜನರನ್ನು ರಕ್ಷಿಸುವ ನಿರ್ಣಯವನ್ನು ಹೊತ್ತ ದೇವರ ನಿರ್ಣಯ ಇದಾಗಿರುತ್ತದೆ. ಇಸ್ರೇಲನ್ನು ತಲುಪಿದ ನಂತರ ಅವರಿಗೆ ಬೆಟ್ಟದ ತುದಿಯಲ್ಲಿ ಬೆಳಕೊಂದು ಪ್ರಜ್ವಲಿಸುತ್ತದೆ. ಮೋಶೇಸರು ಅದನ್ನು ಅನುಸರಿಸಿ ಬೆಟ್ಟದ ತುದಿಗೆ ಹೋಗುತ್ತಾರೆ. ಅಲ್ಲಿ ದೇವರು ಮೋಶೇಸರಿಗೆ ಜನರು ಅನುಸರಿಸಬೇಕಾದ 10 ಆಜ್ಞೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅವರ ಬಳಿ ಆ ಆಜ್ಞೆಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಆ ಆಜ್ಞೆಗಳು ಹೀಗಿವೆ. ದೇವರ 10 ಆಜ್ಞೆಗಳು ಈ ರೀತಿಯಾಗಿದ್ದವು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಪೂಜಿಸಬಾರದು. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬರ ಮನೆಯನ್ನು ಆಶಿಸಬಾರದು ಎಂಬುದಾಗಿತ್ತು. ಇದುವೇ ಒಂದು ಬುಟ್ಟಿಯಿಂದ ಆರಂಭವಾಗಿ 10 ಆಜ್ಞೆಗಳಲ್ಲಿ ಕೊನೆಗೊಂಡ ಮೋಶೇಸರ ಕಥೆಯಾಗಿದೆ.
ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.